ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ವ್ಲಾಗ್ಸ್ ವಿತ್ ಸುಕನ್ಯಾ. ಸೊ ಇವತ್ತು ನಾನು ಒಂದು ಸಿಂಪಲ್ ನ್ಯಾಚುರಲ್ ಲುಕ್ ಇರೋವಂಥ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಬನ್ನಿ ಇದನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ನಾನು ಒಂದು ಗೃಹ ಪ್ರವೇಶಕ್ಕೆ ಹೊರಟಿದ್ದೀನಿ, ಹಾಗಾಗಿ ಕ್ರಿಯೇಟ್ ಮಾಡಿದಂಥ ಲುಕ್ ಇದು. ಸೊ ಮೊದಲು ಸ್ಯಾರಿ ಹಾಕೋಬಿಡೋಣ, ಏಕೆಂದರೆ ಫಂಕ್ಷನ್ಸ್ಗೆಲ್ಲ ಆಲ್ಮೋಸ್ಟ್ ಸ್ಯಾರಿನೇ ಚೆನ್ನಾಗಿರುತ್ತೆ. ಸೊ ಹೇರೆಲ್ಲ ನಂದು ಸ್ವಲ್ಪ ಫ್ರಿಝಿಯಾಗಿ ರಫ್ ಆಗಿರುತ್ತೆ, ಸಿಲ್ಕಿ ಹೇರ್ಸ್ ಅಲ್ಲ. ಹಾಗಾಗಿ ನಾನು ರೆಡಿ ಆಗ್ಬೇಕಾದ್ರೆ ಸ್ವಲ್ಪ ಸ್ಟ್ರೈಟ್ನಿಂಗ್ನ ಮಾಡ್ಕೋತೀನಿ. ಅದು ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಲುಕ್ ಬರುತ್ತೆ ಅಂತ ಅಷ್ಟೇ. ಸೊ ಇವಾಗ ನೋಡಿ, ನಾನು ಯಾವುದೇ ಫಿಲ್ಟ್ರ್ ಹಾಕಿಲ್ಲ, ಏನಿಲ್ಲ, ನನ್ನ ಸ್ಕಿನ್ನೇ ಈ ರೀತಿ ಇದೆ. ಸೊ ಇವಾಗ ಮೇಕಪ್ನ ಶುರು ಮಾಡೋಣ. ಫಸ್ಟು ಬೇಸಿಕ್ಕು ಆ್ಯಸ್ ಯೂಶ್ವಲ್ಲು ಮಾಯಿಶ್ಚರೈಸರು. ಇವತ್ತು ನಾನು ಪಾಮರ್ ಅವ್ರದ್ದು ಕೋಕೋನಟ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ತುಂಬ ಡ್ರೈ ಸ್ಕಿನ್ ಇದೆ ಅವರು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಸಮ್ಮರ್ಗಂತೂ ಸ್ಕಿನ್ ತುಂಬ ಡ್ರೈ ಆಗುತ್ತೆ ಅನ್ನೋರಿಗೆ ಇದು ಪರ್ಫೆಕ್ಟ್ ಅಂತಲೇ ಹೇಳ್ತೀನಿ. ಹಾಗೆ ಅದರ ಮೇಲೆ ಸ್ವಲ್ಪ ಬ್ಲೂ ಹೆವೆನ್ ಅವ್ರದ್ದು ಪ್ರೈಮರ್ ಹಚ್ಕೊಂಡೆ. ಇದಾದಮೇಲೆ ನೆಕ್ಸ್ಟು ಕಲರ್ ಕರೆಕ್ಟರು. ಇದಂತೂ ಒಂದು ರೀತಿ ಗೇಮ್ನೇ ಚೇಂಜ್ ಮಾಡುತ್ತೆ ಅಂತಾರಲ್ಲ, ಆ ರೀತಿ ನಿಮ್ಗೆ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇದೆಯಲ್ಲ ಅಲ್ಲೆಲ್ಲಿ ಇದನ್ನು ಹಚ್ಚಿದ್ರೆ ಅದು ನೀಟಾಗಿ ಸ್ಕಿನ್ನು ಈವನ್ನಾಗಿ ಕಾಣೋ ರೀತಿ ಮಾಡುತ್ತೆ. ನಾನಂತೂ ನಡುವೆ ಕನ್ಸಿಲರ್ನ ಜಾಸ್ತಿ ಯೂಸ್ ಮಾಡೋದಿಲ್ಲ, ಅದ್ರ ಬದಲಿಗೆ ಇದನ್ನೇ ಯೂಸ್ ಮಾಡ್ತೀನಿ. ನನಗೆ ಇದೇ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಸ್ಕಿನ್ಗೆ ಅಂತ ಫೀಲ್ ಆಗುತ್ತೆ. ಸೊ ಎಲ್ಲ ನಂತರ ಪ್ರಾಬ್ಲಮ್ ಇದ್ದರೆ ನೀವು ಯೂಸ್ ಮಾಡ್ಬೋದು. ತುಂಬ ಡಾರ್ಕ್ ಸ್ಪಾಟ್ಸ್ ಆ ಥರ ಎಲ್ಲ ಇದೆ ಅಂದರೆ ನೀವು ಇದನ್ನ ಯೂಸ್ ಮಾಡಿಬಿಟ್ಟು ಇದ್ರ ಮೇಲೆ ಕೂಡ ನೀವು ಕನ್ಸಿಲರ್ನ ಯೂಸ್ ಮಾಡ್ಬೋದು. ಬಟ್ ನನಗಿಷ್ಟೇ ಸಾಕು, ಇದೇ ಕವರ್ ಮಾಡುತ್ತೆ. ಹಾಗಾಗಿ ನಾನು ಜಾಸ್ತಿ ಇದ್ರ ಮೇಲೆ ಏನು ಯೂಸ್ ಮಾಡೋದಿಲ್ಲ. ಯಾವುದೇ ಮೇಕಪ್ ಚೆನ್ನಾಗಿ ಬರಬೇಕಂದ್ರೂ ಸ್ಕಿನ್ ರೊಟೀನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಬ್ಬೊಬ್ಬರು ನೋಡ್ಬೋದು ಏಜ್ ಜಾಸ್ತಿ ಆಗಿರೋರು ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಒಬ್ಬೊಬ್ರಿಗೆ ಜೀನ್ಸು ಇರುತ್ತೆ, ಅದು ಹೇಳೋಕ್ಕಾಗಲ್ಲ. ಬಟ್ ಕೆಲವೊಬ್ಬರಿಗೆ ಅದಿಲ್ಲ ಅಂದಾಗ ಸ್ಕಿನ್ ಕೇರ್ ರೊಟೀನ ಮಿನಿಮಮ್ ಆಗಿ ಬೆಳಿಗ್ಗೆ ಸಂಜೆ ಮೇಂಟೈನ್ ಮಾಡೋದ್ರಿಂದ ಸ್ಕಿನ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಸ್ಕಿನ್ ಚೆನ್ನಾಗಿದ್ದರೆ ನೀವು ಎಷ್ಟೇ ಸಿಂಪಲ್ಲಾಗಿ ಮೇಕಪ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ಸೆಟ್ಟಾಗಿ ಚೆನ್ನಾಗಿ ಕಾಣ್ತೀರಾ. ಸೊ ನಾನಿವತ್ತು ಮ್ಯಾಕ್ ಅವ್ರದ್ದು 42 ಶೇಡಲ್ಲಿ ಫೌಂಡೇಶನ್ ಕ್ರೀಮು ಮತ್ತು ಎನ್ಬೆ ಅವ್ರದ್ದು ಸ್ಟ್ರೋಪ್ ಕ್ರೀಮ್ನ ಯೂಸ್ ಮಾಡಿ ಹಚ್ಕೋತಾ ಇದ್ದೀನಿ. ಸ್ಟ್ರೋಪ್ ಕ್ರೀಮ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಗ್ಲೋಯಿಯಾಗಿ ಬರುತ್ತೆ ಮೇಕಪ್ಪು. ಸೆಟ್ಟಿಂಗ್ ಸ್ಪ್ರೇನ ಈ ರೀತಿ ಬ್ಲೆಂಡರ್ಗೆ ಹಾಕ್ಕೊಂಡು ನೀವು ಬ್ಲೆಂಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬ್ಲೆಂಡಾಗಿ ತುಂಬ ಹೊತ್ತು ಸ್ಕಿನ್ನಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ನಾನು ಅದೆಲ್ಲ ಸೆಟ್ ಮಾಡಾದಮೇಲೆ ಕಾಂಪ್ಯಾಕ್ಟ್ ಪೌಡರ್ನ ಹಾಕ್ತಾಯಿದ್ದೀನಿ. ಇದು ಕೂಡ ಮ್ಯಾಕ್ ಅವ್ರದ್ದೇ. ಸೊ ನೆಕ್ಸ್ಟು ಐ ಶ್ಯಾಡೋ ಪ್ಯಾಲೆಟ್ ತೊಗೊಂಡಿದ್ದೀನಿ. ನಾನು ಯಾವಾಗಲೂ ತುಂಬ ಐ ಶ್ಯಾಡೋ ಏನು ಹಾಕೋದಿಲ್ಲ, ತುಂಬ ಮ್ಯಾಚ್ ಆಗೋ ರೀತಿ ಹೆವಿ ಆಗೋ ರೀತಿಯಲ್ಲಿ. ಸೊ ಸಿಂಪಲ್ ಲುಕ್ಕಿಗೆ ಸಿಂಪಲ್ಲಾಗಿರಲಿ ಅಂತ ಒಂದು ಬೇಸಿಕ್ ಕಲರ್ ಅಷ್ಟೇ ಲೈಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಇದರಿಂದನೂ ಬ್ಲ್ಯಾಕ್ ಸರ್ಕಲ್ ಏನಿರುತ್ತೆ ಕಣ್ಣ ಹತ್ರ ಅದನ್ನು ಕವರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಷ್ಟೇ, ನಾನು ಜಾಸ್ತಿ ಏನು ಹಾಕೋದಿಲ್ಲ. ನೆಕ್ಸ್ಟ್ ನಾನು ಮೆಬಿಲಿನ್ ಅವ್ರದ್ದು ಐಲೈನರ್ ಹಚ್ಕೋತಾ ಇದ್ದೀನಿ. ಇದು ಒನ್ ಆಫ್ ಮೈ ಫೇವ್ರೆಟು, ತುಂಬ ಚೆನ್ನಾಗಿದೆ ಐಲೈನರು. ಕ್ಯಾಮ್ರಾ ನೋಡ್ಕೊಂಡು ಹಚ್ಕೊಳ್ಳೋ ಸ್ವಲ್ಪ ಲೇಟ್ ಆಗುತ್ತೆ ನನಗೆ. ಅದೇ ಕನ್ನಡಿ ಆದರೆ ದೊಡ್ಡದಾಗಿರುತ್ತೆ, ಬೇಗ ಒಂದು ಸ್ಟ್ರೋಕಲ್ಲಿ ಹಚ್ಕೊಬಿಡ್ಬೋದು. ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಹಚ್ಕೊಳ್ಳೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಇದು ಅಪ್ಲೈ ಮಾಡೋದಕ್ಕೆಲ್ಲ ತುಂಬ ಈಸಿಯಾಗಿ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ಯಾರಾದರೂ ಟ್ರೈ ಮಾಡ್ತೀರಾ ಅಂದರೆ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನನಗಂತೂ ಮೇಕಪ್ಪಲ್ಲಿ ಸ್ಪೆಷಲಿ ತುಂಬ ನಾನು ಇಂಟ್ರೆಸ್ಟ್ ತೊಗೊಂಡು ಮಾಡೋದು ಅಂದರೆ ಐ ಮೇಕಪ್ಪು. ನಂಗೆ ಐ ಮೇಕಪ್ ತುಂಬ ಇಷ್ಟ ಆಗುತ್ತೆ, ಅದನ್ನು ತುಂಬ ಕಾನ್ಸಂಟ್ರೇಟ್ ಮಾಡಿ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಮೆಬ್ಲಿನ್ ಅವ್ರದ್ದೇ ನಾನು ಮಸ್ಕಾರ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ನೀವು, ನಾನು ಒಂದು ಕಣ್ಣಿಗೆ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ. ಐ ಮೇಕಪ್ ಮಾಡ್ದಲೇ ಹೇಗಿರುತ್ತೆ, ಮಾಡಿದ್ರೆ ಹೇಗಿರುತ್ತೆ ಅಂತ ಕಣ್ಣು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಆ ಕಣ್ಣಿಗೆ ಕಾಜಲ್ ಹಾಕ್ಬೇಕಾದ್ರೆ ರೆಕಾರ್ಡ್ ಮಾಡೋದು ಮಿಸ್ ಮಾಡಿದ್ದೆ, ಅದಕ್ಕೆ ಈ ಕಣ್ಣಿಗೆ ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ನಾನು ನಾಯ್ಕಾ ಅವ್ರದ್ದು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಒಂದು ಕಾಜಲ್ ಬರುತ್ತೆ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಕಾಜಲ್ ಸ್ಮಡ್ಜ್ ಆಗೋದು ಪ್ರಾಬ್ಲಮ್ ಜಾಸ್ತಿನೇ ಇತ್ತು, ಹಾಗಾಗಿ ನಾನು ಜಾಸ್ತಿ ಯೂಸ್ ಮಾಡ್ತಾನೇ ಇರಲಿಲ್ಲ. ಬಟ್ ನಂಗೆ ತುಂಬ ಇಷ್ಟ. ಬಟ್ ಇದು ಯೂಸ್ ಮಾಡ್ದಂಗಿದೆ, ಇದು ತುಂಬ ಚೆನ್ನಾಗಿದೆ, ಸ್ಮಡ್ಜ್ ಆಗೋದಿಲ್ಲ. ಯಾರಿಗಾದ್ರೂ ಇದೇ ಥರ ಪ್ರಾಬ್ಲಮ್ ಇದ್ದರೆ ನೀವು ಯೂಸ್ ಮಾಡ್ಬೋದು. ಸೊ ನೋಡಿ, ಇಷ್ಟು ಐ ಮೇಕಪ್ ಮುಗೀತು, ಎಷ್ಟು ಲುಕ್ಕಾಗಿ ಕಾಣ್ತಿದೆ ಅಂತ. ಸೊ ಒಂದು ಸಿಂಪಲ್ಲಾಗಿ ಬಿಂದಿ. ಈಗ ನಾನು 3 in 1 ಪ್ಯಾಲೆಟ್ನ ತೊಗೊಂಡಿದ್ದೀನಿ. ಇದರಲ್ಲಿ ಹೈಲೈಟರು
ಮತ್ತು ಬ್ಲಷ್ ಮತ್ತು ಕಾಂಟೋರಿಂಗ್ ಇದೆ. ಹೈಲೈಟರ್ ಸಾಮಾನ್ಯ ನೈಟ್ ಟೈಮ್ ಹಚ್ಚೋದು, ಜಾಸ್ತಿ ಹಚ್ಚಿದ್ರೆ ಚೆನ್ನಾಗಿ ಕಾಣುತ್ತೆ, ನಿಮ್ಮ ಫೇಸ್ ಗ್ಲೋಯಿಯಾಗಿ ಶೈನಿಂಗ್ ಆಗಿ, ಯಾಕೆಂದರೆ ಲೈಟ್ಸ್ ಎಲ್ಲ ಇರುತ್ತಲ್ಲ. ಸೊ ಡೇ ಟೈಮಲ್ಲಿ ಏನಷ್ಟು ಇದಾಗಿ ಕಾಣಲ್ಲ, ಬಟ್ ಸ್ವಲ್ಪ ಲುಕ್ಕಾಗಿ ಕಾಣುತ್ತೆ. ಹಾಗಾಗಿ ನಾನು ಕೆಲವೊಂದು ಕಡೆ ಅಂದರೆ ಕೆನ್ನೆ ಹತ್ರ, ಮೂಗು ಮತ್ತು ಗಲ್ಲ, ಐಬ್ರೋ ಕೆಳಗೆ ಇಂತಿದ್ದ ಕಡೆ ಮಾತ್ರ ಸ್ವಲ್ಪ ಲೈಟಾಗಿ ಹಚ್ತಾ ಇದ್ದೀನಿ. ಸೊ ಸ್ವಲ್ಪ ಚೆನ್ನಾಗಿ ಗ್ಲೋಯಿಯಾಗಿ ಬರುತ್ತೆ ಮೇಕಪ್ಪು ಅಂತ. ನನ್ನ ಹತ್ರ ಸಾಮಾನ್ಯವಾಗಿ ತುಂಬ ಮೇಕಪ್ ಐಟಮ್ಸ್ ಹತ್ರ ಇಟ್ಕೊಂಡಿಲ್ಲ. ನನಗೇನೇನು ಸೂಟ್ ಆಗುತ್ತೆ ಅದನ್ನಷ್ಟು ನಾನು ಇಟ್ಕೊಂಡಿದ್ದೀನಿ, ಅದನ್ನೇ ನಾನು ಯೂಸ್ ಮಾಡ್ಕೋತೀನಿ. ಈ ಡಿಫ್ರೆಂಟ್ ಬ್ರ್ಯಾಂಡ್ಸ್ದು ಅದೆಲ್ಲ ನಾನು ಯೂಸ್ ಮಾಡೋದಿಲ್ಲ. ನನಗೆ ಏನು ಸೆಟ್ ಆಗುತ್ತೆ ಅಂತ ನನಗೆ ಗೊತ್ತಾಗಿದೆ. ಹಾಗಾಗಿ ಅದನ್ನೇ ಇಟ್ಕೊಂಡು ನಾನು ಮಿನಿಮಲಲ್ಲೇ ನಾನು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಬ್ಲಷ್ ಸ್ವಲ್ಪ ಹಚ್ಕೊಂಡಾದ್ಮೇಲೆ ಈಗ ಸ್ವಲ್ಪ ಕಾಂಟೋರಿಂಗ್ ಮಾಡ್ತಾಯಿದ್ದೀನಿ ಮೂಗನ್ನ. ಮಾಡೋದ್ರಿಂದ ಸ್ವಲ್ಪ ಮೂಗು ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ. ಇದು ನೀವು ತುಂಬ ಫೇಸ್ನ ಶೇಪ್ ಕೊಡಬೇಕು ಅಂತಂದರೆ ಈ ಫೌಂಡೇಶನ್ ಎಲ್ಲ ಹಾಕ್ತಿರಲ್ಲ, ಆವಾಗಲೇ ನೀವು ಬ್ರಷ್ ಯೂಸ್ ಮಾಡಿ ಸ್ವಲ್ಪ ಜಾಸ್ತಿ ತಗೊಂಡು ಶೇಪ್ ಎಲ್ಲ ಕೊಡ್ಬೋದು. ನನಗೇನಷ್ಟು ಬೇಕಿರಲಿಲ್ಲ. ಸೊ ಇವಾಗ ನಾನು ಜುಡಿಯೋಗೆ ಹೋಗಿದ್ದೆ ಅವತ್ತು. ಅಲ್ಲಿ ಒಂದು ಲಿಪ್ಸ್ಟಿಕ್ ಶೇಡ್ ತುಂಬ ಇಷ್ಟ ಆಗಿ ತೊಗೊಂಡು ಬಂದೆ. ತುಂಬ ಚೆನ್ನಾಗಿದೆ, ತುಂಬ ಲಾಂಗ್ ಲಾಸ್ಟಿಂಗ್ ಅಂತ ಹೇಳಲ್ಲ, ಬಟ್ ಓಕೆ ಒಂದು 2 to 3 hours ಚೆನ್ನಾಗಿರುತ್ತೆ. ಬಟ್ ನಂಗೆ ಶೇಡ್ ತುಂಬ ಇಷ್ಟ ಆಯಿತು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂಥೇಳಿ. ಸೊ ಇಡೀ ಮೇಕಪ್ಪಿಗೆ ಆ ಲಿಪ್ಸ್ಟಿಕ್ಕಿಂದನೇ ಒಂದು ಲುಕ್ ಬಂತು. ಸೊ ಯಾರನ್ನ ಹೋಗ್ತೀರಾ ಅಂದರೆ ಟ್ರೈ ಮಾಡ್ಬೋದು. ನೆಕ್ಸ್ಟ್ ನಾನು ಫೇಸ್ ಸೆಟ್ಟಿಂಗ್ ಸ್ಪ್ರೇ ಹಾಕ್ಬಿಟ್ಟು ಸೆಟ್ ಮಾಡ್ತಾಯಿದ್ದೀನಿ. ಇಷ್ಟೇ ಮೇಕಪ್ ರೆಡಿ. ನೆಕ್ಸ್ಟ್ ಇವಾಗ ನಾನು ಜ್ಯುವೆಲರ್ಸ್ ಹಾಕೋತಾ ಇದ್ದೀನಿ. ಇದು ಭೀಮಾನಲ್ಲಿ ತೊಗೊಂಡಿದ್ದು. ಸೊ ಒಂದು ಸಿಂಪಲ್ಲಾಗಿರೋ ನೆಕ್ಲೆಸ್ ಹಾಕೋತಾ ಇದ್ದೀನಿ. ಓಲೆಗೆ ಇವತ್ತು ನಾನು ಪುಟ್ಟದ ಜುಮ್ಕಿ ಹಾಕೋತಾ ಇದ್ದೀನಿ. ಇದಂತೂ ನಾನು ತುಂಬ ಫೇವ್ರೆಟ್ ನನ್ನ ಹತ್ರ ಇರೋದ್ರಲ್ಲೇ. ಆ್ಯಕ್ಚುಲಿ ನನಗೆ ಜುಮ್ಕಾಸ್ ಅಂದ್ರೆ ತುಂಬ ಫೇವ್ರೆಟ್, ಅದರಲ್ಲೂ ಇದು ಪುಟ್ಟದಾಗಿರೋದಂತೂ ನಂಗೆ ತುಂಬಾ ಇಷ್ಟ. ಸೊ ಬ್ಯಾಂಗಲ್ಸ್ನ ಸ್ಯಾರಿ ಮ್ಯಾಚಿಂಗಾಗಿ ತೊಗೊಂಡು ಮಿಕ್ಸ್ ಮ್ಯಾಚ್ ಮಾಡಿ ಹಾಕೋತಾ ಇದ್ದೀನಿ. ಏನೇ ಹಾಕಿದ್ರೂ ಗಾಜಿನ ಬಳೆ ಮುಂದೆ ಏನಿರೋದಿಲ್ಲ, ಲುಕ್ಕು ತುಂಬ ಚೆನ್ನಾಗಿರುತ್ತೆ ಮತ್ತು ಸೌಂಡು ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟು ಕುಂಕುಮ ಹಚ್ಕೊಂಡೆ ನನ್ನ ಮೇಕಪ್ ಲುಕ್ಕು ಕಂಪ್ಲೀಟು. ಈ ಲುಕ್ಕು ನನಗೆ ತುಂಬಾ ಇಷ್ಟ ಆಯಿತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಖಂಡಿತ ತಿಳಿಸಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ ಈ ರೀತಿ ವಿಡಿಯೋಸ್ ಮಾಡಿ ಶೇರ್ ಮಾಡೋದಕ್ಕೆ. ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿ ಸಿಂಪಲ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಸಿಂಪಲ್ ಹೇರ್ ಸ್ಟೈಲ್ ಜೊತೆಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.